ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ರೂಪಕ ಅಲಂಕಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಉಪಮಾಲಂಕಾರದ ಬಗ್ಗೆ 2 ಅಥವಾ 3 ವಿಡಿಯೋಸ್ ಮಾಡಿ ಹಾಕಿದ್ದೆ. ಇವಾಗ ನಾವು ರೂಪಾಲಂಕಾರವನ್ನು ನೋಡೋಣ. ರೂಪಾಲಂಕಾರದ ಲಕ್ಷಣ ಏನು? ರೂಪಾಲಂಕಾರ ಅಂದರೆ ಉಪಮೇಯ ಮತ್ತು ಉಪಮಾನದ ಒಂದು ಭೇದ, ಅಂದರೆ ಸಪ್ರೇಟ್ ಏನಾದರೂ ಹೋಲಿಕೆ ಕಂಡು ಬರಲ್ಲ. ಎರಡು ಒಂದೇ ಅಂತ ಒಂದು ವರ್ಣಿಸುತ್ತೆ. ಇದೂ ಒಂದೇ ಅಂತ ವರ್ಣಿಸೋದಕ್ಕೆ ಏನಾಗುತ್ತೆ? ರೂಪಾಲಂಕಾರ ಅಂತ. ಅಂದರೆ ಉಪಮೇಯ ಮತ್ತು ಉಪಮಾನಗಳಿಗೆ ಯಾವುದೇ ಭೇದವು ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದು ಏನಾಗುತ್ತೆ? ರೂಪಾಲಂಕಾರ ಆಗುತ್ತೆ. ಸೊ ಇಲ್ಲಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಅಂತೆ ಬಂದರೆ ಅದು ಉಪಮಾಲಂಕಾರ, ಅಂತೆ ಬಂದಿಲ್ಲ ಅಂದರೆ ಅದು ಏನಾಗುತ್ತೆ? ಉಪಮಾಲಂಕಾರ ಅಂತ ನಾನು ಇದು ಲಾಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಉಪಮೇಯಗೆ ನೀವು ಇಲ್ಲೇ ಇರೋದನ್ನು ಹಾಕ್ಬಿಟ್ಟು ಉಪಮೇಯದಲ್ಲಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಪ್ಲಸ್ ಮತ್ತು ಉಪಮೇಯದು ಮತ್ತು ಉಪಮಾನ ಹಾಕಿದ್ರೆ ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಸೊ ಎಷ್ಟು ಮಾರ್ಕ್ಸ್ಗೆ ಬರ್ಬೋದು ಅಂತ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀವಿ. ಸೊ ಇಲ್ಲಿ ವಿತ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಕೆಳಗಿನ ಅಲಂಕಾರಗಳನ್ನು ಹೆಸರಿಸಿ. ಫಸ್ಟು ಇದು ಯಾವ ಅಲಂಕಾರ ಅಂತ ನೀವು ತಿಳಿಸ್ಕೊಡ್ಬೇಕು. ಯಾವ ಅಲಂಕಾರ ಇದು? ರೂಪಾಲಂಕಾರ. ನಂತರ ಲಕ್ಷಣ ಬರೀಬೇಕು, ಅಂದರೆ ಉಪಮಾನ, ಉಪಮೇಯ, ಉಪವಾಚಕ. ನಂತರ ಸಮನ್ವಯ, ಲಾಸ್ಟಲ್ಲಿ ಒಂದು ಇದೆ ಅಲ್ವಾ, ಇದು ಸಮನ್ವಯ. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ಗೆ ಕೊಡ್ತಾರೆ? 3 ಮಾರ್ಕ್ಸ್ಗೆ ಕೊಡ್ತಾರೆ. ಗೊತ್ತಾಯ್ತಾ? ನಾನು ಇದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ ವಿಡಿಯೋಸ್, ಪ್ಲೀಸ್ ಚೆಕ್ಔಟ್ ಮಾಡಿ. ಇದು 3 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟ್ ಇದು ಯಾವ ಅಲಂಕಾರ ನೋಡೋಣ. ಇದು ಫಸ್ಟ್ ಯಾವ ಅಲಂಕಾರ? ರೂಪಕ ಅಲಂಕಾರ. ರೂಪಕ ಅಲಂಕಾರ. ಉಪಮೇಯ ಸೀತೆಯ ಮುಖ. ಉಪಮೇಯ ಸೀತೆಯ ಮುಖ. ಸೀತೆಯ ಮುಖ. ಉಪಮಾನ ಕಮಲ. ಸೀತೆಯ ಮುಖವನ್ನ ಕಮಲಕ್ಕೆ ಹೋಲಿಸಲಾಗಿದೆ. ಸೊ ಅದರಿಂದ ಇಲ್ಲಿ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲಕ್ಕೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಯಾವ ಅಲಂಕಾರ? ರೂಪಕ ಅಲಂಕಾರ. ಬಲಗಡಲ ಮನವು ಈಸಾಡಲಾರದು. ಬಲಗಡಲ ಅಂದ್ರೆ ಸೈನ್ಯ. ಇದು ನಿಮಗೆ ಲಾಸ್ಟ್ ಒಂದು ಚಾಪ್ಟರಲ್ಲಿ ಬರುತ್ತೆ. ನಿಟ್ಟೋಡೆಯಲ್ಲಿ ಇದೆಯಲ್ವಾ, ಆ ಒಂದು ಪದ್ಯದಲ್ಲಿ ಬರುತ್ತೆ. ಬಲಗಡಲ ಅಂದ್ರೆ ಸೈನ್ಯ. ಮನವು ಈಸಾಡಲಾರದು. ಕಡಲು. ಈಸಾಡಲಾರದು ಅಂದ್ರೆ ಕಡಲು ಅನ್ಸುತ್ತೆ ಮೋಸ್ಟ್ಲಿ. ಸೊ ಇದು ಸ್ವಲ್ಪ ಒಂಚೂರು ಏನು ಇದಿದೆ, ಪರವಾಗಿಲ್ಲ, ನಿಮಗೆ ಹೇಳ್ಕೊಡ್ತೀನಿ. ಸ್ವಲ್ಪ ಟ್ವಿಸ್ಟ್ ಇದೆ ಇದರಲ್ಲಿ, ಅಂದರೆ ನಿಮ್ಗೆ ಈ ಥರದ್ದೆಲ್ಲ ಕ್ವಶನ್ ಕೇಳಿಲ್ಲ ಅನಿಸುತ್ತೆ. ಕೇಳಿದ್ರೆ ನೀವು ಟ್ರೈ ಮಾಡಿ. ಆದಷ್ಟು ಯಾವುದು ಟೀಚರ್ ಹೇಳ್ತಾರೆ ಅದು ಪ್ರಾಕ್ಟೀಸ್ ಮಾಡಿ. ಮತ್ತು ಇದರಲ್ಲಿ ಯಾವ್ದು ಇರುತ್ತೆ ಅದನ್ನ ಸ್ವಲ್ಪ 1-2 ಸತಿ ರಿವೈಸ್ ಮಾಡ್ಕೊಂಡು ಹೋಗಿ ನಿಮಗೆ ಅದು ಇದಾಗ್ಬಿಡುತ್ತೆ. ನೆಕ್ಸ್ಟು ಉಪಮೇಯ. ಇಲ್ಲಿ ಬಲಗಡಲು ಅಂದರೆ ನಿಮ್ಮ ಒಂದು ಪೊಯಮಲ್ಲಿ ಇದೆ. ಬಲಗಡಲು ಅಂದರೆ ಸೈನ್ಯ ಅಂತ ಅರ್ಥ. ಮನವು ಈಸಾಡಲಾರದು. ಈಸಾಡಲಾರದು ಅಂದರೆ ಸಾಗರ. ನಾವು ಯಾವುದರಲ್ಲಿ ಈಸಾಡ್ತೀವಿ? ಸಾಗರದಲ್ಲಿ. ಅಂದರೆ ಆ ಚಾಪ್ಟ್ರಲ್ಲಿ ಇದೆ ಸಾಗರ.
ಸಮನ್ವಯ. ಉಪಮೇಯವಾದ ಸೈನ್ಯವನ್ನು ಉಪಮೇಯ ಅಂದರೆ ಅಷ್ಟು ದೊಡ್ಡ ಸೈನ್ಯ ಇತ್ತು ಅಂದರೆ ಸಾಗರದಂತಹ ಸಮುದ್ರದಲ್ಲಿ ಯಾವ ರೀತಿಯಾಗಿ ನೀರಿರುತ್ತೆ ಅಂದರೆ ಟಿಲ್ ಎಂಡ್ವರೆಗೆ ಇರುತ್ತೆ, ಭೂಮಿಯ ಎಂಡ್ ತನಕ ಇರುತ್ತೆ. ಸೊ ಅದೇ ರೀತಿಯಾಗಿ ಅವನ ಒಂದು ಸೈನ್ಯ ಇತ್ತು ಅನ್ನೋದನ್ನ ನಿಮಗೆ ತೋರಿಸ್ಕೊಡುತ್ತೆ. ಉಪಮೇಯವಾದ ಸೈನ್ಯವನ್ನು ಉಪಮಾನವಾದ ಸಾಗರಕ್ಕೆ ಹೋಲಿಸಲಾಗಿದೆ. ಆದ್ದರಿಂದ ಇದು ರೂಪಕ ಅಲಂಕಾರ. ನಂತರ ಸೇನಾ ಸಾಗರ ಅಂದ್ರೆ ಸೇನೆ. ಯಾರ ಸೇನೆ ಇದು? ಕೌರವರ ಸೇನೆ. ಸಾಗರ ಅಂದ್ರೆ ಗೊತ್ತಿದೆ. ಉಪಮೇಯ ಸೇನೆ. ಯಾರ ಸೇನೆಯಲ್ಲಿ? ಕೌರವರ ಸೇನೆ. ಉಪಮೇಯ ಸಾಗರ. ಸಮನ್ವಯ ಉಪಮೇಯವಾದ ಕೌರವರ ಸೇನೆಯನ್ನು ಉಪಮಾನವಾದ ಸಾಗರಕ್ಕೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಯಾವ ಅಲಂಕಾರ? ಇದು ರೂಪಕ ಅಲಂಕಾರ. ಸೇನಾ ಸಾಗರ ಬಂದಾಯಿತು. ಬಲಗಡಲ ಮನವು ಈಸಾಡಲಾರದು. ಬಲಗಡಲ ಅಂದ್ರೆ ಸೈನ್ಯದ ಒಂದು ಈಸಾಡಲಾಗದು ಅಂದ್ರೆ ಸಾಗರ ಆಗುತ್ತೆ. ಸೊ ಒಂದು ಸೈನ್ಯವನ್ನ ಸಾಗರಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ನೀವು ಮಾಡೆಲ್ ಕ್ವಶನ್ ಪೇಪರ್ ನೋಡಿ, ಅದರಲ್ಲಿ ಯಾವುದಾದ್ರೂ ಒಂದು ಈ ಥರ ಕ್ವಶನ್ಸ್ ಇದೆ, ನಿಮಗೆ ಓದೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಸೀತೆಯ ಮುಖ ಕಮಲ ಅರಳಿತು. ಉಪಮೇಯ ಸೀತೆಯ ಮುಖ, ಅದನ್ನು ಯಾರಿಗೆ ಕಂಪೇರ್ ಮಾಡಿದ್ದಾರೆ? ಉಪಮೇಯ ಕಮಲಕ್ಕೆ ಕಂಪೇರ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ಉಪಮೇಯ ಸೀತೆಯ ಮುಖವನ್ನು ಉಪಮಾನ ಕಮಲಕ್ಕೆ ಹೋಲಿಸಲಾಗಿದೆ. ಅದರಿಂದ ಇದು ರೂಪಾಲಂಕಾರ.